ನಾನು ತುಂಬ ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್. ಎಲ್ಲ ಅಲ್ಲಲ್ಲಿ ಸರ್ಜರಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಸರ್ಜರಿಗೆ ಹೋಗೋ ಬದಲು ಇಲ್ಲಿ ಬಂದರೆ ನಿಮ್ಮನ್ನು ನೋಡಿ, ಅದೇ ಹೇಳ್ತೀನಲ್ಲ ಸರ್, ನಿಮ್ಮ ಕ್ಲಿನಿಕ್ ಬಂದರೆ ಅದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸರ್. ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ತಾರಾ ಅಂತ. ಅವ್ರಿಗೆ ಆಲ್ಮೋಸ್ಟ್ 80% ಬ್ಯಾಕ್ ಪೈನ್ ಕಡಿಮೆ ಆಗಿದೆ, ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ. ಲಂಬಾರ್ ಸ್ಪಾಂಡಿಲೋಸಿಸ್ ಬಂದ್ರೆ ಅವ್ರಿಗೆ ಏನೇನೆಲ್ಲ ಸಮಸ್ಯೆ ಇರುತ್ತೆ, ಯಾವ್ಯಾವ ಲೆವೆಲ್ಗೆ ಪೈನ್ ಇರುತ್ತೆ ಅಂತಕ್ಕಂಥದ್ದನ್ನ ಅವ್ರನ್ನ ಕೇಳೋಣ. ಈಗ ಎಷ್ಟು % ಕಡಿಮೆ ಆಗಿದೆ? ನಾವು ಇವಾಗ 80% ಕಮ್ಮಿ ಆಗಿದೆ ಸರ್. ಮತ್ತೆ ನಾನು ಫಸ್ಟ್ ಎಲ್ಲ ಡೆಲಿವರಿ ಮುಂಚೆ ನೋಡ್ಬೇಕಾದ್ರೆ ಕುತ್ಕೊಂಡು ಎದ್ದೊಳಕ್ಕಾಗಲ್ಲ, ಬಟ್ಟೆ ಒಗೆಯೋಕ್ಕಾಗಲ್ಲ, ಮತ್ತೆ ನಮ್ದು ಟೇರ್ ಕಸ್ ಬರ ಹತ್ತಿ ಇಳಿಬೇಕಾದ್ರೆ ತುಂಬ ನೋವಿತ್ತು. ಎಲ್ಲೆಲ್ಲೋ ನೋಡಿದೆ, ಆದರೆ ಸೆಟ್ ಆಗಿಲ್ಲ ಸರ್. ಇಲ್ಲಿ ಬಂದು ಒಂದೇ ಸತಿ ಟ್ರೀಟ್ಮೆಂಟ್ ತೊಗೊಂಡೆ. ಇನ್ಸ್ಟಾಗ್ರಾಮಲ್ಲೇ ನೋಡಿದೆ ನಿಮ್ಮನ್ನ. ನೋಡಿ ನಾನು ಇರೋದು ಮಾದೇಪುರ ಆ ಕಡೆ. ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೆ ಸರ್, ನಿಮ್ಮದು ವಿಡಿಯೋ ಸಿಕ್ತು, ಅದರಿಂದ ಇಲ್ಲಿ ಬಂದೆ. ಬಂದಮೇಲೆ ತುಂಬ ಚೆನ್ನಾಗಿತ್ತು ಸರ್. ಅವತ್ತು ನೈಟೇ ನನಗೆ ಸ್ವಲ್ಪ ರಿಲೀಫ್ ಸಿಕ್ತು. ಮಾರನೇ ಒಂದು 2 ಡೇಸ್ಗೆ ಟ್ಯಾಬ್ಲೆಟ್ ಹಾಕ್ಬೇಕಾದ್ರೆ ನನಗೆ ಒಂದು 50% ಕ್ಲಿಯರ್ ಆಯಿತು ಸರ್, ಒಂದು 2 ಡೇಸಲ್ಲಿ. ಮತ್ತೆ ಇವಾಗ ಟ್ಯಾಬ್ಲೆಟ್ ಎಲ್ಲ ಖಾಲಿ ಆಯ್ತು ಅಂತೇಳಿ ಮತ್ತೆ ಒಂದ್ಸತಿ ವಿಸಿಟ್ ಬರೋಣ ಅಂತ ಬಂದೆ ಸರ್. ಇದು ಲಾಸ್ಟ್ ವಿಸಿಟ್ ನಿಮಗೆ? ಇದೇ ಲಾಸ್ಟ್ ವಿಸಿಟ್. ಯಾಕಂದ್ರೆ ಸೆಪ್ಟೆಂಬರ್ 4ಕ್ಕೆ ಬಂದಿದ್ದಾರೆ, ಇವತ್ತು ಅಕ್ಟೋಬರ್ 12 ಇವತ್ತು. ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ 8 ದಿನ ಆಗಿದೆ. ಸೊ 20 ದಿನದವರೆಗೆ ಮಾತ್ರ ತಗೊಂಡ್ರೆ ಒಂದು 15 ದಿನದಿಂದ ಮಾತ್ರ ಇಲ್ಲ, ಖಾಲಿ ಆಗಿದೆ ಅನ್ಸುತ್ತೆ. ಸೊ ಅದು ಪರವಾಗಿಲ್ಲ, ಇವತ್ತು ಕೊಡ್ತೀನಿ. ಒಂದು ತಿಂಗಳು 2 ತಿಂಗಳು ಮಾತ್ರ ತಗೊಂಡ್ಬಿಟ್ಟು ಸ್ಟಾಪ್ ಮಾಡಿ. ನಿಮ್ಗೆ ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರು? ನನಗೆ ಇವಾಗ ಬ್ಯಾಕ್ ಪೈನ್ ಚೂರು ಇಲ್ಲ ಸರ್. ಮತ್ತೆ ಕಾಲು ನೋವು ನನಗೆ ಇಲ್ಲಿಂದ ಇಲ್ಲಿವರೆಗೂ ತುಂಬಾ ಇತ್ತು ಸರ್. ಇಲ್ಲೊಂದು ನರ ಸುತ್ಕೊಂಡಂಗೆ ಕಣ್ಣಲ್ಲಿ ನೀರು ಬರುತ್ತೆ ಸರ್, ಅಂತ ಕಷ್ಟಪಟ್ಟಿದ್ದೀನಿ. ಫಸ್ಟ್ ಟೈಮ್ ನಾನು ಬರ್ಬೇಕಾದ್ರೆ ಅಷ್ಟು ಹತ್ತಿದ್ದೀನಿ ಸಾರ್ ಹತ್ರ ಹೇಳ್ಕೊಂಡು. ಮನೆಗೆ ಹೋದ್ಮೇಲೆ ನನ್ಗೆ ಅಷ್ಟು ಫುಲ್ಲು ರಿಲೀಫ್ ಇದೆ ಸರ್. ನನ್ನ ಮಕ್ಕಳನ್ನ ಭಯ ಪಟ್ಕೊಂಡೆ, ಏನಂದ್ರೆ ನನ್ಗೇನಂದ್ರೆ ಆದ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ತಾರೆ ಅಂತ ಅವನ ಚಿಂತೆ ಇತ್ತು. ಇಲ್ಲಿ ಬಂದ್ಮೇಲೆ ನಾನೇ ಇವಾಗ ಖುಷಿಯಾಗಿ ನಾನು ಒಬ್ಳೇ ಬಂದಿದ್ದೀನಿ ಸರ್. ನಮ್ಮ ಯಜಮಾನ್ರನ್ನ ಬಿಟ್ಟು ಇಲ್ಲ ನಾನೇ ಹೋಗ್ತೀನಿ, ನೀವು ಬರಬೇಡಿ ಅಂತ ಬಂದಿದ್ದೀನಿ ಸರ್. ಇಲ್ಲಿ ನಿಮ್ಮನ್ನ ನೋಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಸರ್. ನೆಕ್ಸ್ಟ್ ಟೈಮ್ ಆದರೆ ಅಪಾಯಿಂಟ್ಮೆಂಟ್ ತೊಗೊಂಡೋಗೋಣ ಅಂತ ಬಂದೆ, ನಿಮ್ಮನ್ನು ಒಂದ್ಸತಿ ವಿಸಿಟ್ ಮಾಡಬೇಕಂತ. ಸರಿ, ಸ್ವಲ್ಪ ಪೇನ್ ಸ್ವಲ್ಪ ಕಮ್ಮಿ ಆಯ್ತಲ್ಲ, ಇನ್ನೊಂದ್ಸತಿ ವಿಸಿಟ್ ಮಾಡೋಣ ಅಂತ ಬಂದ್ಬಿಟ್ಟು. ಇವಾಗ ನಾವು ಬಂದಿರೋದಕ್ಕೆ ಸಾರ್ಥಕ ಅನಿಸ್ತಿದೆ. ಹಾಂ ಸರ್, ಅಷ್ಟೇ ಸಂತೋಷ. ನಿಜವಾಗ್ಲೂ ಸರ್. ನಾನು ತುಂಬಾ ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್. ಎಲ್ಲ ಅಲ್ಲಲ್ಲಿ ಸರ್ಜರಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಸರ್ಜರಿಗೆ ಹೋಗೋ ಬದಲು ಇಲ್ಲಿ ಬಂದ್ರೆ ನಿಮ್ಮನ್ನ ನೋಡಿ, ಅದೇ ಹೇಳ್ತೀನಲ್ಲ ಸರ್, ನಿಮ್ಮ ಕ್ಲಿನಿಕ್ ಬಂದ್ರೆ ಅದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಸುಮಾರು ಜನಕ್ಕೆ ಹೇಳಿದ್ದೀನಿ, ನಮ್ಮೂರಿಂದ ಬರಕ್ಕೆ ಹೇಳಿದ್ದೀನಿ ಸರ್. ನಿಮ್ದು ಯಾವ ಊರು? ನಮ್ದು ಬಂದು ಯಶವಂತಪುರ ಸರ್. ನಮ್ಮ ಮದುವೆ ಮಾಡ್ಕೊಂಡೋಗಿ ತಮಿಳ್ನಾಡು ಸರ್. ತಮಿಳ್ನಾಡು, ಧರ್ಮಪುರಿ ಸರ್. ಧರ್ಮಪುರಿ. ಓಕೆ ಓಕೆ ಓಕೆ. ಇವಾಗ ಏನೇನು ಊಟದಲ್ಲಿ ಏನೇನು ಬಿಟ್ಟಿದ್ದೀರಾ? ಊಟದಲ್ಲಿ ಟೀ ಕಾಫಿ ಮತ್ತೆ ಮೊಸರು ಬಿಟ್ಟಿದ್ದೀನಿ, ಚಾಟ್ ಐಟಮ್ಸ್ ಬಿಟ್ಟಿದ್ದೀನಿ. ಮತ್ತೆ ಸರಿಯಾಗಿ ನಾನು ಊಟ ಮಾಡ್ತಾ ಇದ್ದಿಲ್ಲ. ಇವಾಗ ವೆಜಿಟೇಬಲ್ ತುಂಬಾ ತಗೊಂತೀನಿ, ಮತ್ತೆ ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ, ಮತ್ತೆ ವಾಕಿಂಗು ಹೋಗ್ತಾ ಇದ್ದೀನಿ ಸರ್. ಡೈಲಿ ವಾಕಿಂಗ್ ಹೋಗ್ತಾ ಇದ್ದೀನಿ. ಇವಾಗ ಪರವಾಗಿಲ್ಲ ಸರ್. ಸ್ನೇಹಿತರೆ, ಇವ್ರ ಬ್ಲಡ್ ರಿಪೋರ್ಟ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಫೈಂಡಿಂಗ್ ಏನಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಅಂದ್ರೆ HDL ಕೊಲೆಸ್ಟ್ರಾಲ್ ತುಂಬಾ ಕಮ್ಮಿ ಇದೆ, ತುಂಬಾ ಡಿಫಿಷಿಯೆಂಟ್ ಆಗಿದೆ. ಬರೀ 18. ಅದು ಮಿನಿಮಮ್ ಅಂದ್ರೆ ಅಟ್ಲೀಸ್ಟ್ ಒಂದು 40ರಿಂದ 50 ಇರಬೇಕು. ಅದು ಕಡಿಮೆ ಆಗುವಾಗಲೇ ಕೂಡ ಲೈಕ್ ಜಾಯಿಂಟ್ಸ್ ಇಶ್ಯೂಸ್, ಡಿಸ್ಕ್ ಇಶ್ಯೂಸ್, ಹಾರ್ಟ್ ಇಶ್ಯೂಸ್, ಮತ್ತೆ ಐ ಪ್ರಾಬ್ಲಮ್ಸ್, ಬ್ರೈನ್ ಇಶ್ಯೂಸ್ ಇದೆಲ್ಲಾನು ಆಗ್ತಾ ಹೋಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಫ್ಯಾಟಿ ಆಸಿಡ್. ಅದನ್ನ ಇವತ್ತು ಸಪ್ಲಿಮೆಂಟ್ ಆಗಿ ಕೊಡ್ತಾ ಇದೀವಿ. ಲಾಸ್ಟ್ ಟೈಮ್ ಬಂದಾಗಲೇ ಆಲ್ಮೋಸ್ಟ್ ಕೆಲವು ಸಪ್ಲಿಮೆಂಟ್ಸ್ ಕೊಟ್ಟಿದ್ದು, ಅದಕ್ಕೆ ರಿಕವರಿ ಆಗಿದ್ದಾರೆ. ಮೋಸ್ಟ್ಲಿ ಇದು ನಿಮಗೆ ಲಾಸ್ಟ್ ವಿಸಿಟ್. ಇದು ಜಸ್ಟ್ ಮಾತ್ರ ಕೊಡ್ತೀನಿ, ತಗೊಳ್ಳಿ. 1 ತಿಂಗಳು 2 ತಿಂಗಳು ಮಾತ್ರ ತಗೊಂಡು ಸ್ಟಾಪ್ ಮಾಡಿ. ನೆಕ್ಸ್ಟ್ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಪೇನ್ ಎಲ್ಲ ಫುಲ್ ಹೋಗುತ್ತೆ. ಇನ್ನು 20% ಇದೆ, ಅದು ಕ್ಲಿಯರ್ ಆಗ್ಬಿಡುತ್ತೆ. ಈಗ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ? ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಬಟ್ಟೆ ಹೋಗಿತಾ ಇದ್ದೀನಿ, ಮತ್ತೆ ಸ್ಟೇರ್ ಕೇಸ್ ಹತ್ತಿ ನಾನೇ ಹೋಗ್ತೀನಿ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ಹಿಂಗ್ ಬಗ್ಗಿದ್ರೆ ಒಂದು 20 ನಿಮಿಷ ಬೇಕು ಸರ್ ನಾನು ಎದ್ದೋಳಕ್ಕೆ. ಇವಾಗಿಲ್ಲ ಸರ್, ನಾನೇ ಎದ್ದೋಳ್ತೀನಿ. ಓ ಸೂಪರ್. ನಾನೇ ಮಾಡ್ತೀನಿ ಸರ್. ಇಲ್ಲಿ ತುಂಬಾ ಪೇನ್ ಇತ್ತು ಸರ್, ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಒಂದ್ ಕಡೆಯಿಂದ ಇಲ್ಲಿವರೆಗೂ ಸರ್. ಆಮೇಲೆ ಏನಾಯ್ತು, ಸ್ವಲ್ಪ ಇಲ್ಲಿ ಕೆಳಗಡೆ ಬರಕ್ ಸ್ಟಾರ್ಟ್ ಆಯ್ತು ಸರ್. ಇವಾಗ ಇಲ್ಲ ಸರ್, ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಖಾಲಿ ಆಗಿದೆ ಅಂತ ಬರ್ತಾ ಇದ್ದೀನಿ. ಇವಾಗ ನಿದ್ದೆ ಮಾಡ್ತೀನಿ ಸರ್ ಸ್ವಲ್ಪ ಚೆನ್ನಾಗಿ. ಅದೇ ಸರ್ ಮೇನ್. ಕಣ್ಣಲ್ಲಿ ನೀರ್ ಬಿಟ್ಕೊಂಡು ನಿದ್ದೆ ಮಾಡಕ್ ಆಗಲ್ಲ ಸರ್. ಮಗುನ ನೋಡ್ಕೊಳಕ್ ಆಗ್ತಾ ಇದ್ದಿಲ್ಲ. ಇವಾಗ ಅವ್ನಿಗೆ 2 years ಆಗ್ತಾ ಇದೆ. ನಾನು ಡೆಲಿವರಿ ಹೊಟ್ಟೆಗೆ ಇರ್ಬೇಕಾದ್ರೇನೆ ಶುರು ಆಯ್ತು ಸರ್. ಅದರಿಂದ ನನ್ಗೆ ಅವಾಗಿಂದ ಪೇನ್ ಮಾಡೋಕ್ಕಾಗಲಿಲ್ಲ. ತುಂಬ ಅಳೋದು, ಅವ್ರ ಹತ್ರ ಜಗಳ ಮಾಡೋದು, ಹಂಗೆ ತುಂಬ ಇದೆ. ಮತ್ತು ಹಾಸ್ಪಿಟ್ಲ್ಗೆಲ್ಲ ಹೋದರೆ ಎಕ್ಸ್ರೇ ಮಾಡೋರು, ಸ್ಕ್ಯಾನ್ ಮಾಡೋರು, ಪೇನ್ ಕಿಲ್ಲರ್ ಮಾತ್ರ ಕೊಡ್ತಾಯಿದ್ರು. ಮತ್ತು ಆಮೇಲೆ ಅದು ತಿಂದಮೇಲೆ ಕರೆಕ್ಟಾಗಿರುತ್ತೆ, ಮತ್ತೆ ಶುರು ಆಗ್ತಾಯಿತ್ತು. ಇವಾಗ ಹಂಗಿಲ್ಲ ಸರ್, ಚೆನ್ನಾಗಿದೆ. ವೆರಿ ಹ್ಯಾಪಿ. ಸಂತೋಷ. ಥ್ಯಾಂಕ್ ಯು. ಸಂತೋಷನಾ? ಸರಿ, ಫುಲ್ ಸಂತೋಷನಾ? ಸಂತೋಷ ಸರ್.
ಏನಂದ್ರೆ ಮಕ್ಳದ್ದು ಸರ್ ನೋಡ್ಬೇಕಲ್ಲ ಸರ್. ಹೌದೌದೌದು. ತನ್ ಇಲ್ಲ, ತಾಯಿ ಇಲ್ಲ ಅಂದ್ರೆ- ನೀವು ಚೆನ್ನಾಗ್ತೀರಾ, ಇವಾಗ ಮಕ್ಕಳಿಗೂ ಕೂಡ ಏನೇನೆಲ್ಲ ಬಿಟ್ಟಿದಿರಲ್ಲ ಅದನ್ನ ಕೊಡಕ್ ಹೋಗ್ಬೇಡಿ. ಇಲ್ಲ ಮಕ್ಳು sir, ಇವಾಗಿಂದಾನೇ ಮಾಡ್ತಾ ಕಾಫಿ ಇಲ್ಲ ಟೀ sir. ಅಭ್ಯಾಸ ಮಾಡಿಸ್ಬೇಡಿ. ಇಲ್ಲ ಈ sir. ಎಗ್ ಪಫ್ಸ್ ಅದು ಇದು ಕೊಡಕ್ ಹೋಗ್ಬೇಡಿ. ಇಲ್ಲ ಸರ್, ಫುಲ್ ಬಿಟ್ಟಿದ್ದೀನಿ ಲೇಸ್ sir. ಚಿಪ್ಸ್, ಕುರ್ಕುರೆ, ಅದೇ ಒಂದ್ ಜೆಮ್ಸ್ ದಿನಕ್ಕೆ ಹೆಂಗಾದ್ರೆ ಮಕ್ಳಿಗೂ ನಮ್ಗೆ ಇದ್ರೂನು 200 ಕೆಲಸ ನೋಡ್ಕೊಂಡು ಮನೆಗ್ ಮಾಡಕ್ ಆಗಿಲ್ಲ ಸರ್. ಅದ್ರಿಂದ ತಿಂತಾ ಇದ್ರು. ಇವಾಗ ನನ್ನಿಂದ ಅವ್ರು ಇನ್ನ ಕಮ್ಮಿ ಮಾಡವ್ರೆ. ನಾನು ಬಿಟ್ಟಿದೀನಿ, ಅವ್ರಿಗೂ ಈಸ್ ಕೊಡೋದನ್ನ ಬಿಟ್ಬಿಟ್ಟಿದೀನಿ ಸರ್. ಇವಾಗ ಏನಿದ್ರು ಫ್ರೂಟ್ ಜ್ಯೂಸ್ನ ಆ ಥರದ್ದು ಮನೆಗೆ ಮಾಡಿ ಕೊಡ್ತಾ ಇದ್ದೀನಿ. ಜ್ಯೂಸು ಎಲ್ಲ ಮಾಡ್ಕೊಡ್ತೀನಿ, ಅವರೇ ಕುಡಿತಾರೆ, ನಾನು ಕುಡಿತಾ ಇದ್ದೀನಿ ಸರ್. ಅದರಿಂದ ಇಲ್ಲಿ ಫುಡ್ ಐಟಮ್ದು ಮೇನ್ ಸರ್. ಅದು ಯಾವ್ದು ತಿನ್ಬಾರ್ದಂತ ಅದು ಕಾರ್ಡ್ ನೋಡ್ಬಿಟ್ರೆ ನಾಪ್ಕೊ ಬಂದ್ಬಿಡುತ್ತೆ ಸರ್. ಇದು ತಿನ್ಬಾರ್ದಂತ ಒಬ್ಬೊಬ್ರು ಅಂತಾರೆ ಅದೇನೈತೆ ತಿನ್ನು ಪರವಾಗಿಲ್ಲ ಅಂದ್ರು. ಇಲ್ಲ ನನ್ಗೆ ಬೇಡ, ನನ್ ಮೈ ನೋವು ಅನ್ಭವಿಸೋದು ನಾವು ತಾನೆ, ನಮ್ ದೇಹ ತಾನೆ ನೋವು ಅನ್ಭವಿಸೋದು. ಅದರಿಂದ ಅವ್ರಿಗೆ ನೋವಿಲ್ಲ, ಅವ್ರಿಗೆ ಇವತ್ತಿನ್ನು ಬಾಡಿನಲ್ಲಿ ಇನ್ನು ಇನ್ಫ್ಲಮೇಷನ್ ಆ ಲೆವೆಲ್ಗೆ ಹೋಗಿಲ್ಲ. ಅವ್ರಿಗೆ ಒಂದಿನ ನೋವು ಬರ್ಬೋದು, ಬೇರೆ ಏನು ಇಶ್ಯೂಸ್ ಬರ್ಬೋದು. ಬಟ್ ಇವಾಗ ನಮ್ಗೆ ಆಲ್ರೆಡಿ ಅದು ಲಿಮಿಟ್ ಕ್ರಾಸ್ ಆಗಿದೆ. ಒಂದೊಂದು ಬಾಡಿಗೆ ಒಂದೊಂದು ಲಿಮಿಟ್ ಇರುತ್ತೆ, ಮೆಟಬಾಲಿಕ್ ಲಿಮಿಟ್ ಅಂತ. ಅದು ಆಲ್ರೆಡಿ ಲಿಮಿಟೇಷನ್ ಬಂದಿದೆ. ನಮಗೆ ಇವಾಗ ಪೈನ್ ಅದು ಬರ್ತಾ ಇದೆ, ಅದನ್ನ ಅವಾಯ್ಡ್ ಮಾಡ್ಬಿಟ್ರೆ ಬೆಸ್ಟ್. ಅದು ಆಕ್ಚುಲಿ ನಮ್ಮ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರ್ಯಾರಿಗೆ ಏನ್ ಸಮಸ್ಯೆ ಇದೆಯೋ, ಬ್ಯಾಕ್ ಪೇನ್ ಅಂದ್ರೆ ಲೇಡೀಸ್ ಮೇನ್ ಬರೋದು. ಕಾಲ್ ನೋವು ಮತ್ತೆ ಬ್ಯಾಕ್ ಪೇನ್. ನೀವು ಇಲ್ಲಿ ಬಂದ್ರೆ ಖಂಡಿತ ನಿಮ್ಗೆ ಕ್ಯೂರ್ ಆಗುತ್ತೆ. ಇಲ್ಲಿ ಬಂದು ಟ್ರೈ ಮಾಡಿ, ನಿಮ್ಗೆ ಗೊತ್ತಿರೋರ್ಗೂ ಹೇಳಿ. ನಾನು ಸುಮಾರು ಜನಕ್ಕೆ ರೆಫರ್ ಮಾಡಿದ್ದೀನಿ. ನಾನು ಬಂದು ಫಸ್ಟ್ ಟೈಮಲ್ಲೇ ನನಗೆ ಎಷ್ಟು ಕ್ಯೂರ್ ಆಗಿದೆ, ನನಗೆ ಫುಲ್ ಖುಷಿ ಆಗ್ತಾ ಇದೆ. ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ನೋಡಿನೇ ಹುಡ್ಕೊಂಡು ಬಂದಿದ್ದೀನಿ ಸರ್. ನನಗೆ ಇವಾಗ ತುಂಬ ಸಂತೋಷ ಆಗ್ತಾ ಇದೆ. ಅದು ನಿಮ್ಮನ್ನ ಸೆಕೆಂಡ್ ವಿಸಿಟಲ್ಲೇ ನೋಡಿದ್ದೀನಿ ಅಂದರೆ ನನಗೆ ಫುಲ್ ಖುಷಿ ಆಗ್ತಾ ಇದೆ ಸರ್. ತುಂಬ ಥ್ಯಾಂಕ್ಸ್ ಸರ್. ಮತ್ತೆ ನೀವು ಹೇಳಿದ್ ಕರೆಕ್ಟ್, ಹೆಣ್ಮಕ್ಳಿಗೆ ಜಾಸ್ತಿ ಬ್ಯಾಕ್ ಪೈನ್ ಪ್ಲಸ್ ಕಾಲು ನೋವು ಬರೋದು ಡೆಲಿವರಿ ಟೈಮ್ದೊಂದು. ಮತ್ತೆ ಮಕ್ಕಳಿಗೆ ಹಾಲು ಕುಡಿಸುವಾಗ ಬಾಡಿನಲ್ಲಿ ಇರ್ತಕ್ಕಂಥ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬಾ ಆಚೆ ಹೋಗುತ್ತೆ. 50% ಡಿಪ್ಲೀಟ್ ಆಗುತ್ತೆ. ಅದು ನನಗೆ 3 ಡೆಲಿವರಿ ಸರ್. ನಾರ್ಮಲ್ ಸಿಸರಿಂಗ್ ಏನಿಲ್ಲ. ಮತ್ತೆ ಹಂಗಿದ್ರು ನಂಗೆ ಫುಲ್ ಬ್ಯಾಕ್ ಪೈನ್ ಇತ್ತು ಸರ್. ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಸರ್. ಕಣ್ಣಲ್ಲಿ ನೀರು ಬರೋದು, ಅಳೋದು. ಮೇಡಮ್ ಡೆಲಿವರಿ ಅವ್ರ ಹತ್ರ ಹೋಗೋದು, ಅವ್ರು ಪೇನ್ ಕಿಲ್ಲರ್ ಕೂಡ ತಿಂದು ಸಾಕಾಗ್ಬಿಟ್ಟು ಪೇನ್ ಕಿಲ್ಲರ್, ಕ್ಯಾಲ್ಸಿಯಂ, ಪೇನ್ ಕಿಲ್ಲರ್, ಕ್ಯಾಲ್ಸಿಯಂ, ಪೇನ್ ಇದೇ ಸರ್ ಕೊಡ್ತಾ ಇದ್ರು. ಫಿಸಿಯೋಥೆರಪಿ ಅಂತ ಎಕ್ಸ್ರೇ ಇಷ್ಟೇ ಸರ್ ಕೊಡ್ತಾ ಇದ್ದಿದ್ದು. ಹೋಗಿ ನನಗೂ ಖರ್ಚು ಮಾಡಿ ತುಂಬಾ ಕಷ್ಟಪಡ್ತೀವಿ ಸರ್. ಇವಾಗ ನಾನೇ ಖುಷಿಯಿಂದ ಓಡ್ ಬಂದೆ ಸರ್. ಬಸ್ ಹತ್ಕೊಂಡು ಸರಿ ಯಜಮಾನ್ರನ್ನ ಕರ್ಕೊಂಡ್ ಬಂದೆ ಸರ್. ಭಯದಿಂದ ಬಂದೆ, ಆಗುತ್ತೋ ಆಗಲ್ವಾ ಅಂತ ಹೇಳಿ. ಮತ್ತೆ ನಮ್ಮ ಯಜಮಾನ್ರು ನಾನು ಬರ್ತೀನಿ ಅಂದ್ರೆ ಬೇಡ ನಾನೇ ಹೋಗ್ತೀನಿ ಅಂತ ಇನ್ಮೇಲೆ ಒಬ್ಬರೇ ಓಡೋಡಿ, ಇನ್ಮೇಲೆ ಸ್ವಾವಲಂಬಿಗಳಾಗ್ಲಿ. ನಾನೇ ನನ್ನ ಮಗಳನ್ನ ಸ್ತ್ರೀ ಶಕ್ತಿ ಆಕ್ಚುಲಿ ಬೇಕಾಗಿರೋದು ಸ್ವಾವಲಂಬನೆ. ಅದನ್ನ ಮಾಡಿ ನಮ್ಮ ಹಾಸ್ಪಿಟ್ಲಿಗೆ ಬರೋದು, ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ಪೇಷಂಟ್ 70% ಹೆಣ್ಮಕ್ಳೆ. ಯಾಕಂದ್ರೆ ನೀವು ಹೇಳ್ದಂಗೆ ಮಂಡಿ ನೋವು, ಸೊಂಟ ನೋವು ಜಾಸ್ತಿ ಇರೋದು ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಅಷ್ಟೇ ಇರಲ್ಲ. ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಅವ್ರು ಕರೆಕ್ಟ್ ಆಗಿ ನಾವು ಡೆಲಿವರಿ ಟೈಮಲ್ಲಿ ಏನು ತಗೊಂಡಿಲ್ಲ. ಅದು ನಮ್ಗೆ ನೋಡೋರು ಯಾರಿಲ್ಲ. ಮೇನ್ ಮಕ್ಳಂತ ನೋಡ್ತೀವಿ, ಮತ್ತೆ ಕೆಲಸ ದುಡಿಯೋದು, ಬಾಡಿಗೆ ಕಟ್ಬೇಕಂತ ನೋಡ್ತೀವಿ. ಆದ್ರೆ ಇಲ್ಲಿ ಬಂದ್ಮೇಲೆ ಅದು 30 years ಮೇಲೆನೆ ಸರ್. ಅಲ್ಲಿವರೆಗೂ ಹೆಂಗ್ ಬಾಡಿ ಗೊತ್ತಾಗೋದಿಲ್ಲ, ಏನು ಗೊತ್ತಾಗಿಲ್ಲ ಸರ್. ಡೆಲಿವರಿ ಆಗಿ 3 ದಿನಕ್ಕೆ ಎದ್ದು ಕೆಲಸ ಮಾಡಿದೀನಿ ಸರ್. 3 ಮಕ್ಳಿಗೂ 1 ತಿಂಗಳು ರೆಸ್ಟ್ ತಗೊಂಡಿಲ್ಲ ಸರ್. ಆಮೇಲೆ ಇವಾಗ ಈ ಬ್ಯಾಕ್ ಪೈನ್ ಇಂದ ಅದಕ್ಕೆ ನಿಮ್ಗೆ ಅಷ್ಟು ವೀಕ್ ಆಗಿರೋದು ಬಾಡಿ. ಅದರಿಂದಾನೇ ಸರ್ ಈ ಸಮಸ್ಯೆ ಆಗಿರೋದು. ಯಾರು ನೋಡೋರು ಇಲ್ಲ. ಅಪ್ಪ ಅಮ್ಮನು ದೂರ ಇರ್ತಾರೆ, ಬರಕ್ಕಾಗಲ್ಲ. ಸರಿ, ನಾವು ಇಲ್ಲಿ ಅಂಗಡಿನೂ ನೋಡ್ಬೇಕು, ಮಕ್ಕಳನ್ನು ನೋಡ್ಬೇಕು. ಅವ್ನು ಸ್ವಲ್ಪ ದೊಡ್ಡ ಹುಡುಗ, ಅವ್ನು ಸ್ಕೂಲ್ ಕಳ್ಸ್ಬೇಕಾದ್ರೆ ಯಾರು ಇಲ್ಲ. ಎಲ್ಲ ನಾವೇ ಮಾಡಿ ಇಷ್ಟು ಮಕ್ಕಳು ನೋಡ್ಬೇಕು, ದೊಡ್ಡ ಮಕ್ಕಳು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಹೌದು ಸರ್, ಅದರಿಂದನೇ ಇಷ್ಟು ಹಿಂಸೆ ಆಗಿರೋದು. ಮಲ್ಟಿ ಟಾಸ್ಕಿಂಗ್ ಆಕ್ಚುಲಿ ಜಾಸ್ತಿ ಇರೋದಂದ್ರೆ ಹೆಣ್ಮಕ್ಳಿಗೆ ಸರ್. ಗಂಡಸ್ರು ಏನ್ ಸರ್ ಆಚೆ ಹೋಗ್ತಾರೆ, ದುಡ್ಕೊಂತಾರೆ, ಬರ್ತಾರೆ. ಅದೇ ನನ್ ತಪ್ಪಂತ ಸತ್ಯ. ಮನೆಗಿರೋದು ಎಲ್ಲಾ ಕೆಲಸ ನಾವೇ ಸರ್ ನೋಡ್ಬೇಕು. ಮಕ್ಕಳನ್ನು ಹಾಗಾಗಿ ಅವ್ರನ್ನ ನೋಡ್ರೆ ಯಾರು ಇಲ್ಲ ಮನೇಲಿ. ಅಷ್ಟು ಕಷ್ಟ ಪಡ್ತಾರಲ್ಲ, ಅವ್ರನ್ನ ನೋಡಂತಾರೆ ಯಾರು ಇರಲ್ಲ. ನಾವೇ ನೋಡ್ಬೇಕು ಸರ್. ಅವ್ರನ್ನು ಮೇನ್ ಅಂದ್ರೆ ಇರೋದಂದ್ರೆ ಹೆಣ್ಮಕ್ಳ ಕೆಲಸ ಜಾಸ್ತಿನೇ ಸರ್. ಟೈಮ್ ನಾವು ಊಟ ತಿನ್ನಲ್ಲ, ಅದೇ ಮೇನ್ ಕೆಲಸ. ಅದಿಲ್ಲಂದಕ್ಕೇನೆ ಇಷ್ಟು ಕಷ್ಟ ಬಂದಿದೆ. ಸತ್ಯಮ್ಮ, ಸತ್ಯ 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 ಕರೆಕ್ಟ್ ಆಗಿ ಹೇಳಿ. ಯಾಕಂದ್ರೆ ನಾನೆಲ್ಲ ಅನುಭವಿಸಿದೀನಿ ಸರ್. ನಮ್ಮ 3 ಮಕ್ಕಳು ಅಂದ್ರೆ ಅದು ಈ ಟೈಮಲ್ಲಿ ಅದು ನಾರ್ಮಲ್ ಡೆಲಿವರಿನೇ ಸರ್. ಆದ್ರಿಂದ ಇವಾಗ ಎಲ್ಲ ಅದು ಲೆವೆಲ್ ಎಲ್ಲ ಡಿಪ್ಲೀಟ್ ಆಗಿದೆ. ಇವಾಗ ಸರಿ ಮಾಡೋಣ, ಅದನ್ನ ಸರಿ ಮಾಡೋಣ. ಇನ್ಮೇಲೆ ಚಾಟ್ಸು, ಈ ಕಾಫಿ ಟೀ ಪರ್ಮನೆಂಟ್ ಬಿಟ್ಬಿಡಿ. ಯಾಕಂದ್ರೆ ನಾವು ಇನ್ ಕೇಸ್ ಪೋಷಕಾಂಶಯುಕ್ತ ಆಹಾರ ತಿಂದ್ರು ಕೂಡ ಟೀ ಅಥವಾ ಕಾಫಿ ಏನಾದ್ರು ತಗೊಂಡ್ಬಿಟ್ರೆ ಅದು ಅಬ್ಸರ್ವೇ ಆಗಲ್ಲ ಮೈಗೆ. ಇವಾಗ ನಾಟಿ ಕೋಳಿ ಚಿಕನ್ ತಿಂದಿರ್ತಾರೆ ಅಂತ ಇಟ್ಕೊಳ್ಳಿ, ಅದ್ರಾಗ ಅಯಾನ್ ಇರುತ್ತೆ. ನೀವು ಟೀ ಕುಡಿದಿರ್ತೀರಾ, ಟ್ಯಾನಿಕ್ ಆಸಿಡ್ ಇರುತ್ತೆ ಟೀನಲ್ಲಿ. ಅದರಿಂದ ಅಯಾನು ಕ್ಯಾಲ್ಸಿಯಂ ಅಬ್ಸರ್ವ್ ಮಾಡಕ್ಕೆ ಬಿಡಲ್ಲ, ಮೆಗ್ನೀಷಿಯಂ ಅಬ್ಸರ್ವ್ ಮಾಡಕ್ಕೆ ಬಿಡಲ್ಲ. ಅದು ಮೋಷನ್ ಹಂಗೆ ತಗೊಂಡು ಆಚೆ ಕಳಿಸ್ಬಿಡುತ್ತೆ. ಸರ್, ಇದು ಮೊಸರು ತಗೋಬಹುದು? ಮೊಸರು ತಗೋಬಹುದು. ಆಕ್ಚುಲಿ ಮೊಸರು ಒಳ್ಳೇದೇ. ನಾವೇನ್ ಮಾಡ್ತೀವಿ ಗೊತ್ತಾ, ಅನ್ನ ಮೊಸರು ತಿನ್ನೋ ಅಭ್ಯಾಸ ಅದು. ಅನ್ನ ಮೊಸರುಗಿನ್ನ ಮುಖ್ಯವಾಗಿ ಮೊಸರನ್ನ ಸಪರೇಟ್ ಮೀಲಾಗಿ ತಗೋಬೇಕು.
ಒಂದು ಬೌಲ್ ಹಾಕೊಂಬಿಟ್ಟು ಸಪ್ರೇಟ್ ತಗೋ. ಅದು ಗ್ಯಾಸ್ಟ್ರಿಕ್ ಆದಿದ್ರೆ ಹೇಳ್ತಿ, ಇಲ್ಲಾಂದ್ರೆ ನಡೀತೆ, ತಗೊಂಡಿಲ್ಲ ನಡೀತೆ, ಬಟ್ ಸಪ್ರೇಟ್ ತಗೊಳೋದು ಬೆಸ್ಟ್ ಆ್ಯಕ್ಚುಲಿ. ಮಜ್ಜಿಗೆ ಬೆಸ್ಟ್, ಮೊಸರಿಗಿನ್ನ ಮಜ್ಜಿಗೆ, ನೀರು ಮಜ್ಜಿಗೆ ಅಂತಲ್ಲ ಅದು ನಂಬರ್ 1. ಅದು ನನಗೆ ಹೆವಿ ಕೋಲ್ಡ್ ಆಗುತ್ತೆ ಸರ್. ಪರವಾಗಿಲ್ಲ, ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ದಿನ ವಿಟಮಿನ್ಸ್ ಎಲ್ಲ ಸರಿ ಆಯ್ತು ಅಂದ್ರೆ ನಿಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇಮ್ಯುನಿಟಿ ಚೆನ್ನಾಗಾಯ್ತು ಅಂತಂದ್ರೆ ನಿಮಗೆ ಈ ಕೋಲ್ಡ್ ಆಗೋದು, ಅಲರ್ಜಿಕ್ ರೈನೈಟಿಸ್ ಅದೆಲ್ಲ ಅವಾಯ್ಡ್ ಆಗ್ಬಿಡುತ್ತೆ. ಓಕೆನಾ? ಥ್ಯಾಂಕ್ ಯು.